ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವಾಗಿನ ಒಂದು ವಿಚಾರ ಏನಂತಂದರೆ, ಈ ಶತ್ರುಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡೋದಕ್ಕೆ, ಅಥವಾ ಅವರಿಗೆ ನಿಮಗೆ ತುಂಬ ಕಾಟ ಕೊಡ್ತಾವ್ರೆ, ಯಾವುದ್ರಲ್ಲೂ ನಿಮ್ಮನ್ನು ಬೆಳೆದಕ್ಕೆ ಬಿಡ್ತಾ ಇಲ್ಲ, ಅಥವಾ ನಿಮ್ಮ ಮೇಲೆ ಕಲಹ ಮಾಡ್ತಕ್ಕಂಥದ್ದು, ಅಥವಾ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರದಲ್ಲಿ ಕೊಟ್ಟುಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು, ಈ ರೀತಿಯವರಿಗೆ ಶತ್ರುಗಳ ಅವರನ್ನು ಸದೆ ಬಡಿಯೋದಕ್ಕೆ ಒಂದು ಗಿಡಮೂಲಿಕೆಯನ್ನು ತೋರ್ತಾ ಇದ್ದೀನಿ. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ ಇದು. ಇದರಿಂದ ನಿಮ್ಮ ಹತ್ರನೂ ಕೂಡ ಅವ್ರು ಬರೋಕ್ಕಾಗಲ್ಲ. ಎಂಥ ಒಂದು ರಕ್ಷಣೆ ಮಾಡ್ತದೆ ಅಂತಂದರೆ, ಅವರಿಗೆ ಅವ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋದೇ ಭಾಳ ದೊಡ್ಡ ವಿಚಾರ ಆಗ್ಬಿಡ್ತದೆ. ಅಂಥ ಒಂದು ಪರಿಸ್ಥಿತಿ ತಗೊಂಡೋಗಿ ಇರ್ತಕ್ಕಂಥದ್ದು. ಶತ್ರುಗಳ ಸಂಹಾರಕ್ಕೆ ಇದು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ನೋಡಿ, ಈ 3 ಮುಖದ ಮುಳ್ಳು, ಕಾರ್ಯಮುಳ್ಳು ಅಂತಂದ್ರೆ 2 ಮುಖದ ಮುಳ್ಳು ಎಲ್ಲಂದ್ರಲ್ಲಿ ಸಿಗ್ತದೆ. ನೋಡಿ, ಈ ರೀತಿ 3 ಮುಖ ಇರಬೇಕು. ಯಾಕಂತಂದ್ರೆ ಈ 3 ಮುಖದ ಮುಳ್ಳು ಅವರನ್ನ ಮಾಡ್ತಕ್ಕಂಥ ಕೆಲಸವನ್ನ ಮುರಿಯೋದಕ್ಕೆ, ಅಥವಾ ಕಲಹ ಮಾಡೋದಕ್ಕೆ, ಅಥವಾ ಶತ್ರುಗಳನ್ನ ನಿಮ್ಮಿಂದ ದೂರ ಮಾಡೋದಕ್ಕೆ ತುಂಬಾ ಕೆಲಸ ಮಾಡ್ತದೆ ಪವರ್ಫುಲ್ ಆಗಿ. ನೋಡಿ, ಇವಾಗ ಗೊತ್ತಾಗುತ್ತೆ 3 ಮುಖದ ಮುಳ್ಳು ಇದು ಯಾವ ರೀತಿ ಈ ರೀತಿ ಇರ್ತದೆ. ಈ 3 ಮುಖದ ಮುಳ್ಳು ಮತ್ತೆ ಶತ್ರುವಿನ ಅವ್ರ ಕಾಲಜ್ಜೆ ಮಣ್ಣಾಗಿರ್ಬೋದು, ಬಟ್ಟೆ, ತಲೆ ಕೂದಲು, ಅಥವಾ ಅವ್ರ ಫೋಟೋ, ಈ ರೀತಿಯಾದಂಥ ವಸ್ತು, ಅವರ ವಸ್ತು, ಮತ್ತೆ 3 ಮುಖದ ಮುಳ್ಳು, ಇದು ಮುಳ್ಳಂದಿ ಮುಳ್ಳು, ಇವ 3 ಸೇರಿಸಿದ್ರೆ ಅವ್ರಿಗೆ ಸಮಸ್ಯೆ ತಂದು ಮಡಗ್ಬೋದು, ಕೆಲಸ ಕಾರ್ಯದಲ್ಲಿ ವಿಘ್ನ ಆಗ್ತಕ್ಕಂಥದ್ದು. ಅವರ ಜಾಗದಲ್ಲಿ ಅಂದ್ರೆ ಅವರ ವಾಸ್ತು ಗುಹೆಯಲ್ಲಿ ತಗೊಂಡೋಗಿ ಇವು 3 ಅವರ ವಸ್ತು, 3 ಮುಖದ ಮುಳ್ಳು, ಮತ್ತೆ ಈ ಮುಳ್ಳೆಗ್ನ ಮುಳ್ಳು, ಅಂಜಿ ಮುಳ್ಳು, ಇದನ್ನ ತಗೊಂಡೋಗಿ ಸೇರಿಸಿ ಏನಾದರೂ ಒಂದು ಉಚ್ಚಾಟನೆ ಮಂತ್ರವನ್ನ ಕೊಟ್ಟು ಇದನ್ನ ತಗೊಂಡೋಗಿ ಅವರ ಇರತಕ್ಕಂಥ ಒಂದು ಸ್ಥಳದಲ್ಲಿ, ಅಥವಾ ಅವ್ರ ಮನೆ ಸೂರಲ್ಲೋ, ಅವ್ರು ಓಡಾಡ್ತಕ್ಕಂಥ ಜಾಗದಲ್ಲೋ, ಅವ್ರಿಗೆ ಅವ್ರ ಸ್ಥಳದಲ್ಲಿ ಇದನ್ನ ತಗೊಂಡೋಗಿ ಪ್ರಯೋಗನ ಮಾಡಿ ಇದನ್ನ ತಗೊಂಡೋಗಿ ಇಟ್ಟರೆ ಯಾವುದೇ ಕಾರಣಕ್ಕೂ ಅವರು ಏಳಿಗೆ ಆಗೋದಕ್ಕಾಗಲ್ಲ, ಮತ್ತೆ ಸಮಸ್ಯೆದಿಂದ ಹೊರಗೆ ಬರೋದಕ್ಕಾಗಲ್ಲ. ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರ್ತದೆ, ತುಂಬಾ ಕಷ್ಟ ಬಂದ್ಬಿಡ್ತದೆ. ಇದಂತೂ ತೆಗೆದು ಇದಕ್ಕೆ ಇರ್ತಕ್ಕಂಥ ಸ್ಥಳದಲ್ಲಿ ಪತ್ತೆ ಮಾಡಿ ಎತ್ಕೊಂಡೋಗಿ ಬೀಸಾಗಂಟನು ಅವ್ರ ಸಮಸ್ಯೆ ಎಂಥ ದೇವ್ರ ಹತ್ರನೇ ಹೋದ್ರೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇದಕ್ಕೆ ಇನ್ನೂ ಕೆಲವು ಗಿಡಮೂಲಿಕೆ ಹಾಕ್ಬೋದು. ಇದನ್ನ ಹೇಳ್ಕೊಡ್ತೀನಿ ನಾನು. ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಏನಾದರೂ ಮಾಡಿದ್ರೆ ಶತ್ರುವಿನ ಯಾರ ಮೇಲೆ ಇದು ಪ್ರಯೋಗ ನಡೀತದೆ ಆ ವ್ಯಕ್ತಿ ಸುಧಾರಿಸ್ಕೋಬೇಕಾದ್ರೆ ತುಂಬಾ ಕಷ್ಟ. ಅಥವಾ ಇದರಿಂದ ಪರಿಹಾರ ಮಾಡಿಕೊಂಡು ಹೊರಗೆ ಬರಬೇಕಾದ್ರೂ ಬಹಳ ಕಷ್ಟ. ಇದನ್ನ ಪತ್ತೆ ಮಾಡಿ ಆ ಜಾಗದಲ್ಲಿ ಎತ್ತಾಕಿ ಇದನ್ನ ನಾವು ಮಾಡೋದು ದೊಡ್ಡ ವಿಚಾರ ಅಲ್ಲ, ಪ್ರಯೋಗ ಮಾಡೋದು ದೊಡ್ಡ ವಿಚಾರನೇ ಅಲ್ಲ. ಪದಾರ್ಥ ತಂದು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರ, ಗಿಡಮೂಲಿಕೆ, ಅಥವಾ ಯಾವ ದೇವತೆ ಮೇಲೆ ಅದನ್ನ ಪ್ರಯೋಗ ಮಾಡಬೇಕು ಅನ್ನೋದು ಮೇನ್ ವಿಚಾರ. ಯಾಕಂತಂದ್ರೆ ಇದನ್ನ ವಸ್ತು ತಂದ ತಕ್ಷಣನೇ ಕೆಲಸ ಆಗೋದಿಲ್ಲ. ಯಾವ ದೇವತೆ ಮೇಲೆ ಅದನ್ನ ಪ್ರಯೋಗ ಮಾಡಬೇಕು, ಇದನ್ನ ಯಾವ ದೇವತೆ ಮೇಲೆ ಪ್ರಯೋಗ ಮಾಡಿದ್ರೆ ಹೋಗ್ತದೆ. ಕುಟ್ಟಿ ಚಾತನ ಆಗಿರ್ಬೋದು, ಅಥವಾ ಕರ್ಣಪಿಚಾತಿ ಆಗಿರ್ಬೋದು, ಚೌಡಿ ಆಗಿರ್ಬೋದು, ಮಶಾಣ ಕಾಳಿ ಆಗಿರ್ಬೋದು, ಅಥವಾ ಮಶಾಣ ರುದ್ರಿ ಆಗಿರ್ಬೋದು. ಈ ಪ್ರಯೋಗವನ್ನ ಯಾವ ದೇವ್ರ ಮೇಲೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರತಕ್ಕಂಥ ವ್ಯಕ್ತಿಗಳಾಗ್ಬೇಕು. ಸುಮ್ಮನೆ ಯಾರಂದ್ರೆ ಅವರು ಹೋಗೋದು, ತರೋದು, ತಂದು ಅವ್ರ ಜಾಗದಲ್ಲಿ ಇಟ್ಬಿಟ್ರೆ ಕೆಲಸ ಮಾಡಲ್ಲ. ಏನಾದ್ರೂ ನಿಮಗೇನಾದ್ರೂ ರಿಟರ್ನ್ ಇದ್ರ ಕೆಲಸ ಏನಾದರೂ ರಿಟರ್ನ್ ತಿರುಗೋತು ಅಂತಂದ್ರೆ ನೀವು ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ತುಂಬಾ ಹರಸಾಹಸ ಪಡಬೇಕಾಗ್ತದೆ. ಹುಷಾರಾಗಿ ಕೆಲಸ ಮಾಡಿ, ಮಾಹಿತಿ ತಿಳ್ಕೊಂಡು ಕರೆಕ್ಟಾಗಿ. ನೋಡಿ, 3 ಮುಖದ ಮುಳ್ಳು ಅಷ್ಟು ಸಾಮಾನ್ಯವಾಗಿ ನಾವೇ ಇದನ್ನ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ತಂದಿದ್ದೀವಿ, ತೋರಿಸಿದೀವಿ, ಇದನ್ನ ಎಲ್ಲಿಡ್ಬೇಕು ಆ ಜಾಗದಲ್ಲಿ ಒಂದ್ ಕಡೆ ಸಪ್ರೇಟ್ ಆಗಿ ಇಟ್ಕೊಂಡು ಕೆಲಸಕ್ಕೆ ಬೇಕಾದಾಗ ಇದನ್ನು ಉಪಯೋಗಿಸ್ತಕ್ಕಂಥದ್ದು. ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಈ 3 ಮುಖದ ಮುಳ್ಳು, ಜಗಳಗಂಟಿ ಬೇರು, ಹಂದಿ ಮುಳ್ಳು, ಇವು 3ನಂತೂ ಜೊತೆಗೆ ಸೇರಿಸಿ ಏನಾದ್ರೂ ಮನೆ ಅವರ ಜಾಗದಲ್ಲಿ ಇಟ್ಬಿಟ್ರೆ ಕಿತ್ತಾಡ್ಕೊಂಡೇ ಸಾಯ್ಬೇಕು. ಇದನ್ನ ಎತ್ತಿ ಬಿಸಾಕ ತನಕನು ಯಾವುದೇ ಕಾರಣಕ್ಕೂ ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗಲ್ಲ. ಹೀಗಾಗಿ ಇದನ್ನ ಯಾವ ದೇವತೆ ಮೇಲೆ ಪ್ರಯೋಗ ಮಾಡಬೇಕು ಅನ್ನೋದನ್ನ ಫಸ್ಟಿಗೆ ತಿಳ್ಕೊಂಡು, ಅದಾದ ನಂತರ
ಇದರ ಮಂತ್ರ ಏನು ಅದನ್ನು ತಿಳ್ಕೊಂಡು ಇದನ್ನ ಪ್ರಯೋಗ ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಂಡು ಪ್ರಯೋಗ ಮಾಡಿದ್ರೆ 100ಕ್ಕೆ 100% ಕೆಲಸ ಆಗ್ತಿದೆ. ಏನಾದರೂ ಸುಮ್ಮನೆ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡು ಪ್ರಯೋಗ ಮಾಡಿದ್ರೆ ಯಾವ ಕಾರಣಕ್ಕೆ ಏನಾದರೂ ರಿಟರ್ನ್ ಏನಾದರೂ ನಿಮ್ಗೆ ತಿರುಗಿಸಿ ಹೊಡೆತು ಅಂತಂದ್ರೆ ಸುಧಾರಿಸ್ಕೊಳ್ಳೋದು ಬಹಳ ಕಷ್ಟ. ಹೇಳಿದ್ದೀನಿ, ತೋರಿಸಿದೀವಿ, ನೋಡ್ಕೊಳ್ಳಿ. ಹಂಗಂತ ಹೋಗಿ ಎಲ್ಲಾದ್ರೂ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಾಗ ಸಿಕ್ತು ಅಂತಂದ್ರೆ ತಂದು ಇಟ್ಕೊಂಡ್ರು ಕೂಡ ಅದಕ್ಕೆ ಸೂಕ್ತವಾದಂಥ ಮಾರ್ಗ ತಕೊಂಡು ಅದಾದ ನಂತರ ಪ್ರಯತ್ನ ಪಡಿ, ಫಲ ಸಿಗುತ್ತೆ. ನಮಸ್ಕಾರ, ಒಳ್ಳೆಯದಾಗಲಿ.